ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತು, ನಾವು ಗಣಪನಿಗೆ ಪ್ರಪ್ರಥಮ ಪೂಜೆಯನ್ನು ಅರ್ಪಿಸ್ತೀವಿ. ನಿಮಗೆ ಇದರ ಹಿಂದಿನ ಒಂದು ಪೌರಾಣಿಕ ಕಥೆಯು ಗೊತ್ತಾ? ಒಮ್ಮೆ ಶಿವ ಹಾಗೂ ಪಾರ್ವತಿ ತಮ್ಮ ಇಬ್ಬರ ಮಕ್ಕಳಾದ ಗಣಪತಿ ಹಾಗೂ ಕಾರ್ತಿಕೇಯನಿಗೆ ಒಂದು ಸ್ಪರ್ಧೆಯನ್ನು ಇಡುತ್ತಾರೆ. ಆ ಸ್ಪರ್ಧೆ ಏನೆಂದರೆ, ಯಾರು ಈ ಪ್ರಪಂಚವನ್ನು ಬಹುವೇಗವಾಗಿ ಸುತ್ತುಕೊಂಡು ಬರುತ್ತಾರೋ ಅವರೇ ಸರ್ವಶ್ರೇಷ್ಠರು ಎಂದು. ಕಾರ್ತಿಕೇಯನು ತನ್ನ ನವಿಲನ್ನು ಎತ್ತಿಕೊಂಡು ತನ್ನ ಇಡೀ ಪ್ರಪಂಚವನ್ನು ಸುತ್ತಕ್ಕೆ ಹೊರಡುತ್ತಾನೆ. ಆದರೆ ಬುದ್ಧಿವಂತನಾದ ಗಣಪತಿಯು ತನ್ನ ತಂದೆ ತಾಯಿಯೇ ಸರ್ವಸ್ವ, ತನ್ನ ತಂದೆ ತಾಯಿಯೇ ತನ್ನ ಎಲ್ಲ ಪ್ರಪಂಚ ಎಂದು ತನ್ನ ತಂದೆ ತಾಯಿಯಾದ ಪಾರ್ವತಿ ಪರಮೇಶ್ವರನಿಗೆ 3 ಪ್ರದಕ್ಷಿಣೆಯನ್ನು ಹಾಕುತ್ತಾನೆ. ಇದನ್ನು ಕಂಡ ಪರಮೇಶ್ವರನು ಹಾಗೂ ಪಾರ್ವತಿ ಬಹಳ ಸಂತುಷ್ಟರಾಗುತ್ತಾರೆ ಹಾಗೂ ಸಂತೋಷದಿಂದ ಈ ಒಂದು ವರವನ್ನು ಕೊಡುತ್ತಾರೆ. ಅದೇನೆಂದರೆ, ಯಾವುದೇ ಒಂದು ಶುಭ ಕಾರ್ಯವಾಗಲಿ ಅಥವಾ ಯಾವುದೇ ಒಂದು ದೇವರನ್ನು ಪೂಜೆ ಮಾಡೋಕ್ಕೂ ಮುನ್ನ ಪ್ರಪ್ರಥಮ ಪೂಜೆ ಗಣಪನಿಗೆ ಆಗಬೇಕು ಎಂದು. ಎಷ್ಟು ಚೆನ್ನಾಗಿದೆ ಅಲ್ವಾ ಕತೆ? ಆದುದರಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಯಾವುದೇ ಒಂದು ಶುಭ ಕಾರ್ಯ ಅಥವಾ ಒಂದು ದೇವರ ಪೂಜೆ, ಅದು ಯಾರ ದೇವರು ಆದರೂ ಸಹಿತ, ಈವನ್ ಸಾಕ್ಷಾತ್ ಶಿವನೇ ಆದರೂ, ಗಣಪನ ತಂದೆಯಾದ ಶಿವನೇ ಆದರೂ ಸಹಿತ, ನಾವು ಪ್ರಪ್ರಥಮವಾಗಿ ಗಣಪನಿಗೆ ಪೂಜೆಯನ್ನು ಅರ್ಪಿಸಿದ ನಂತರವೇ ಎಲ್ಲ ದೇವಾನುದೇವತೆಗಳಿಗೂ ಪೂಜೆ ಮಾಡುತ್ತೇವೆ.